ಹಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ. ಅದಕ್ಕೂ ಮುಂಚೆ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಆದ್ರೂ ಕೂಡ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ರಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ವಿಡಿಯೋ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಅದು ಕೂಡ ನಮ್ಮ ಸಿರ್ಸಿ ಕಡೆ ಇರೋರಿಗೆ ತುಂಬಾನೇ ಯೂಸ್ ಆಗಿರುವಂತಹ ಒಂದು ವಿಡಿಯೋ. ತುಂಬಾ ಜನ ಲಾಸ್ಟ್ ಟೈಮ್ ನಾನು ಫಲಪುಷ್ಪ ಪ್ರದರ್ಶನದ ಒಂದು ವಿಡಿಯೋ ಹಾಕಿದಾಗ ನಮಗೆ ಮೊದ್ಲಿಗೆ ಹೇಳ್ಬೇಕಿತ್ತು, ನೀವು ನಮಗೆ ಲೇಟ್ ಆಗಿ ಗೊತ್ತಾಗಿರೋದ್ರಿಂದ ನಮಗೆ ಬರೋದಿಕ್ ಕೂಡ ಆಗ್ತಾ ಇಲ್ಲ ಅಂತ ತುಂಬಾ ಜನ ಬೇಜಾರ್ ಮಾಡ್ಕೊಳ್ತಾ ಇದ್ರಿ. ತುಂಬಾ ಕಡೆಯಿಂದ ನನ್ನ ವಿಡಿಯೋಸ್ ನ ನೋಡ್ತೀರಾ, ಕಮೆಂಟ್ ಮಾಡ್ತೀರಾ, ನಂಗೂ ಬರ್ಬೇಕು ಅನ್ನೋ ಆಸೆ ಇತ್ತು. ನೀವು ಸ್ವಲ್ಪ ಲೇಟ್ ಆಗಿ ಹೇಳ್ಬಿಟ್ರಿ, ಆದ್ರೆ ಇವಾಗ ಮುಗ್ದೋಗ್ಬಿಡುತ್ತಲ್ಲ ಅನ್ನೋ ಬೇಜಾರ್ನಲ್ಲಿ ನಾವಿರ್ತೀವಿ. ಆದ್ರೆ ಬೇಗ ತಿಳಿಸಿದ್ರೆ ನಮಗೆ ಸ್ವಲ್ಪ ಬೇಗ ಬರೋದಿಕ್ ಆಗುತ್ತಲ್ಲ ಮೇಡಮ್ ಅನ್ಕೊಂಡೆಲ್ಲ ಕಮೆಂಟ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಒಂದಿನ ಮೊದ್ಲಿಗೆ ನಾನು ಈ ವಿಡಿಯೋನ ಅಪ್ಲೋಡ್ ನ ಮಾಡ್ತಾ ಇದ್ದೀನಿ. ನನ್ಗೂ ಕೂಡ ಒಂದಿನ ಮೊದ್ಲಿಗೆ ಗೊತ್ತಾಗಿರೋದ್ರಿಂದ ನಾನು ನಿಮ್ ಜೊತೆ ಒಂದಿನ ಮೊದಲಿನ ದಿನಾನೇ ನಾನು ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡಿದ್ರ ಮೇಲೂ ಕೂಡ 3 ದಿನ ಈ ಫಲಪುಷ್ಪ ಪ್ರದರ್ಶನ ಅನ್ನೋದು ನಡೆಯುತ್ತೆ. ಫಲಪುಷ್ಪ ಪ್ರದರ್ಶನ ಎಲ್ಲಿ ನಡೆಯುತ್ತೆ ಅಂದ್ರೆ ನಮ್ಮ ಸಿರ್ಸಿನಲ್ಲಿ ತೋಟಗಾರಿಕಾ ಇಲಾಖೆ ಇದೆಯಲ್ಲ, ಆ ತೋಟಗಾರಿಕಾ ಇಲಾಖೆನಲ್ಲಿ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಈ ಫಲಪುಷ್ಪ ಪ್ರದರ್ಶನ ನಾಳೆಯಿಂದ ಶುರು ಆಗುತ್ತೆ. ನಾಳೆಯಿಂದ ಅಂದ್ರೆ ಈ ವಿಡಿಯೋ ಕೆಲವೊಬ್ಬರಿಗೆ ತುಂಬಾ ಲೇಟ್ ಆಗಿ ಕೂಡ ರೀಚ್ ಆಗ್ಬಹುದು, ಅವಾಗ ಕನ್ಫ್ಯೂಸ್ ಆಗ್ಬಿಟ್ಟು ನಾಳೆಯಿಂದ ಅನ್ಕೊಂಡು ಬಂದ್ರು ಬರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಡೇಟ್ ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ. 1ನೇ ತಾರೀಕು 2ನೇ ತಿಂಗಳು 2026ರಿಂದ 3ನೇ ತಾರೀಕು 2ನೇ ತಿಂಗಳು 2026ವರೆಗೆ ಈ ಫಲಪುಷ್ಪ ಪ್ರದರ್ಶನ ಅನ್ನೋದು ಇರುತ್ತೆ. ಟೋಟಲ್ 3 ದಿನ ಇದು ನಡೆಯುತ್ತೆ. ಈ ಸಲ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇದ್ ನೋಡಿ, ನಾವು ಪುಷ್ಪಗಳ ಅಲಂಕಾರನ ನೋಡ್ತೀವಲ್ಲ, ಅದ್ರದ್ದು ಒಂದು ಬೇಸ್ ಆಗಿರುತ್ತೆ. ಇವಾಗ ಏರೋಪ್ಲೇನ್ ರೀತಿನಲ್ಲಿ ಒಂದು ನೋಡಿದ್ರಲ್ಲ, ಅದು ಕೂಡ ಅದ್ರ ಮೇಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪುಷ್ಪಗಳಿಂದ ಅಲಂಕಾರ ಮಾಡ್ತಾರೆ. ಇದು ಅದ್ರದ್ದು ಬೇಸ್ ಆಗಿರುತ್ತೆ ಅಷ್ಟೇನೆ. ಹಾಗೆ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಡೆಕೋರೇಷನ್ಗೋಸ್ಕರ ಇಲ್ಲೆಲ್ಲ ಗಿಡಗಳನ್ನ ನಟಿಟ್ಟಿದ್ದಾರೆ. ಮತ್ತೆ ಫಲಪುಷ್ಪ ಪ್ರದರ್ಶನ ಸ್ಟಾರ್ಟ್ ಆದ ತಕ್ಷಣ ನಾನು ಒಂದ್ಸಲ ಹೋದಾಗ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಫುಲ್ ಡೆಕೋರೇಷನ್ ಅದ್ರ ಮೇಲೆ ನೋಡೋದಿಕ್ಕೆ ಸಕ್ಕದಾಗಿ ಕಾಣುತ್ತೆ. ನೀವು ಬನ್ನಿ, ಎಲ್ಲೆಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲೆಲ್ಲಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೆಲ್ಲಿ ರೀಚ್ ಆಗಿದೆ ಈ ವಿಡಿಯೋ ಅನ್ನೋದನ್ನ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ನಲ್ಲಿ ಬರ್ದ್ಬಿಟ್ಟು ನಂಗೆ ಹೇಳಿದ್ರೆ ಖುಷಿ ಆಗುತ್ತೆ. ನಂಗೆ ಎಷ್ಟು ಜನ ನೋಡ್ತಾ ಇದ್ದೀರಾ, ಹಾಗೆ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ನಂಗೆ ತಿಳಿತಾರೆ. ಹಾಗೆ ಇಲ್ಲಿ ನಾನು ವಿಡಿಯೋನ ಮಾಡ್ಬೇಕಾದ್ರೆ ಅಲ್ಲಿ ಒಳಗಡೆ ಸೈಡ್ ನಲ್ಲಿ ಒಂದು ಏರೋಪ್ಲೇನ್ ಆಗಿರ್ಬೋದು, ಮತ್ತೆ ಅಲ್ಲೊಬ್ರು ಅಮ್ಮ ಒಬ್ರು ನೀರ್ ಬಿಡ್ತಾ ಇದ್ರು. ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲೊಬ್ರಿಗೆ ಕೇಳ್ದೆ ವಿಡಿಯೋ ಮಾಡೋದಿಕ್ಕೆ ಹೋಗ್ಬೋದಾ ಅನ್ಕೊಂಡು ಅಲ್ಲಿ ಕೇಳಿದ್ರೆ ಅವ್ರು ಹೂ ಸರಿ ಹೋಗ್ಬೋದು ಅಂತ ಹೇಳಿದ್ರು. ಅವರು ಕೂಡ ಅಲ್ಲೇ ಏನೋ ವರ್ಕ್ ಮಾಡ್ತಾ ಇದ್ರು. ಫಸ್ಟ್ ಗೆ ಅವ್ರು ವರ್ಕ್ ಮಾಡ್ತಾ ಇದ್ರು. ಅವ್ರು ಎಂತ ತಮಾಷೆ ಮಾಡಿದ್ರು ಗೊತ್ತಾ ನನ್ಗೆ. ಮೊದ್ಲಿಗೆ ಹೋಗಿ ಹೋಗಿ ಅಂದ್ರು, ಆಮೇಲೆ ಅಯ್ಯೋ ಹೋಗ್ಬೇಡಿ, ಅಲ್ಲಿ ಹೋದ್ರೆ ಮತ್ತ ಅವ್ರು ಬೈತಾರೆ ಅಂತ ಹೇಳ್ಕೊಂಡು ವಾಪಸ್ ಕರೆದ್ರು. ಆಯ್ತಾ, ಅದು ಜೋಕ್ ಮಾಡ್ಕೊಂಡು ನಾನು ಹೇಳಿದ್ದು, ನೀವು ಹೋಗ್ತೀರಾ ಇಲ್ವೋ, ನನ್ ಮಾತ್ ಕೇಳ್ತೀರಾ ಇಲ್ವೋ ನೋಡೋಣ ಅನ್ಕೊಂಡು ನಾನು ಹೋಗಕ್ ಹೇಳ್ದೆ ಅಂತಾರೆ ಮತ್ತೆ ಕರ್ಕೊಂಡು. ನಂಗೆ ಜೋರ್ ನಗು ಬಂತು, ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಂದೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅದು ಲೈಟಿಂಗಿಗಂತೂ ಸಖತ್ ಸೂಪರ್ ಆಗಿ ಕಾಣುತ್ತೆ. ನಾಳೆ ನೀವೆಲ್ಲ ನಮ್ಮ ಸಿರ್ಸಿ ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಿರಲ್ಲ, ಅವಾಗ ನೋಡಿದ್ರಂತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹೀಗೆ ಮೊಬೈಲ್ ವಿಡಿಯೋನಲ್ಲಿ ನೋಡೋದ್ರಕ್ಕಿಂತ ಎದುರುಗಡೆಯಿಂದ ನೋಡಿದ್ರೆ ತುಂಬಾನೇ ಖುಷಿ ಆಗತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಅದೇನೋ ಇಟ್ಟಿಗೆ ಎಲ್ಲ ಇಟ್ಕೊಂಡವ್ರು ತುಂಬಾನೇ ಡೆಕೋರೇಷನ್ ಮಾಡ್ತಾ ಇದ್ರೆ. ಹಾಗೆ ಕೆಲವೊಂದಿಷ್ಟು ಗಿಡಗಳಿಗೆ ನೀರನ್ನು ಕೂಡ ಹಾಯಿಸ್ತಾ ಇದ್ರು. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಪಾಲಕ್ಗಳನ್ನ ಬೆಳೆದಿದ್ದಾರೆ. ಹಾಗೆ ಕೆಲವೊಂದಿಷ್ಟು ತರಕಾರಿಗಳನ್ನೆಲ್ಲ ಬೆಳ್ಕೊಂಡಿದ್ದಾರೆ. ಆ ಕಡೆ ಸೈಡ್ ನಲ್ಲಿ ಸ್ವಲ್ಪ ಅದು ಹೆಚ್ಚಾಗಿ ಸೌತೆಕಾಯಿ ಅಂತ ಅನ್ಕೊಳ್ತೀನಿ. ಸೌತೆಕಾಯಿ ಗಿಡದ ಬಳ್ಳಿ ತರಾನೇ ಇತ್ತು ಅದ್ ನೋಡೋದಿಕ್ಕೆ. ಇವಾಗ ಇಲ್ಲೆಲ್ಲ ತೋರಿಸ್ತಾ ಇದೀನಲ್ಲ, ಇದೆಲ್ಲ ಮಾರಾಟಕ್ಕೆ ಇಟ್ಟಿರೋದಂತೆ. ಮಾರಾಟ ಅಂದ ತಕ್ಷಣ ನಾವು ನರ್ಸರಿನಲ್ಲಿ ಕೊಟ್ಕೊಂಡು ದುಡ್ಡು ಕೊಟ್ಕೊಂಡು ತರೋದ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಈ ಸೇವಂತಿಗೆ ಗಿಡ ಆಗಿರ್ಬೋದು, ಮೊದ್ಲಿಗೆ ತೋರಿಸಿರುವಂತ ನೀರ್ ಸೊನೆ ಗಿಡಗಳಾಗಿರ್ಬೋದು, ಅಥವಾ ಇಲ್ಲೆಲ್ಲ ತೋರಿಸ್ತಾ ಇದೀನಲ್ಲ ಇದೆಲ್ಲ ಗಿಡಗಳಿದೆಯಲ್ಲ, ಇದೆಲ್ಲ ಬರೀ 40 ರೂಪಾಯಿಗಷ್ಟೇ. ಈ ಕ್ಯಾಬೇಜ್ ಎಲ್ಲ ಮಾರಾಟಕ್ಕಲ್ಲ, ಇದು ಅವರು ಶೋಗೋಸ್ಕರ ಹಾಕೊಂಡಿರೋದು. ಅಥವಾ ಅವ್ರು ಎಂತ ಮಾಡ್ತಾರೆ ನಂತರದಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ಪ್ರತಿ ವರ್ಷ ಕ್ಯಾಬೇಜ್ ಅಂತೂ ಬೆಳೆದಿರ್ತಾರೆ. ನಾನು ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಅಂದ್ರೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಾಗ ಇದನ್ನ ನೋಡ್ತಾನೆ ಇರ್ತೀನಿ. ಪ್ರತಿ ಸಲಕ್ಕೂ ಅವರು ಆ ರೀತಿಯಾಗಿ ಬೆಳ್ಕೊಂಡಿರ್ತಾರೆ. ಇಲ್ಲೆಲ್ಲ ನೋಡ್ತಾ ಇರುವಂತ ಗುಲಾಬಿ ಗಿಡಗಳು ಇದೆಯಲ್ಲ, ಇದೆಲ್ಲ ನಾವು ನರ್ಸರಿಯಿಂದ 120 150ಕ್ಕೆಲ್ಲ ಕೊಟ್ಕೊಂಡು ತಗೊಂಡ್ ಬಂದಿದ್ದೀರಿ. ಆದ್ರೆ ಇಲ್ಲಿ ಕೇವಲ 40 ರೂಪಾಯಿಗೆ ಸಿಗ್ತದೆ ಅನ್ನೋದೇ ನಂಗೆ ಖುಷಿ ಆಗ್ತದೆ.
ನಾನು ಇವತ್ತಿನ ದಿನ ಹೋಗಿದ್ನಲ್ಲ, ಅಂದ್ರೆ 31/1/2026 ನಾನು ಅಲ್ಲಿ ಹೋಗಿದ್ದೆ. ಅಂದ್ರೆ ಅವರು ಡೆಕೋರೇಷನ್ ಮಾಡ್ತಾ ಇರೋದ್ರಿಂದ ಅವರು ಇವತ್ತಿನ ದಿನದಲ್ಲಿ ನಮಗೆ ಗಿಡನ ಕೊಟ್ಟಿರ್ಲಿಲ್ಲ. ಆದ್ರೆ ನಾಳೆ ಅಂದ್ರೆ 1/2/2026 3/2/2026 ಈ ಫಲಪುಷ್ಪ ಪ್ರದರ್ಶನ ಅನ್ನೋದು ನಡೀತಾ ಇರುತ್ತೆ. ಹಾಗೆ ನಾಳೆ ಕೂಡ ಇವ್ರದ್ದು ಸೇಲ್ ಅನ್ನೋದು ಇದೆ. ಆದ್ರೆ ಇವರು ಈ ಗಿಡಗಳನ್ನ ಸೇಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟು ತುಂಬಾ ದಿನಗಳೇ ಆಗೋಯ್ತಂತೆ. ಆದ್ರೆ ನಮಗೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಯ್ತು. ಅಂದ್ರೆ ಆ ನನಗ್ ಸ್ವಲ್ಪ ಬೇಗ ಗೊತ್ತಾಯ್ತು. ಆದ್ರೆ ಎಂತ ಮಾಡುದು, ನಾನು ಊರಲ್ಲಿ ಇರ್ಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊಂಡು ಹಾಕೋದಿಕ್ ಆಗಿರ್ಲಿಲ್ಲ. ನನಗ್ ಗೊತ್ತಾದ್ರ ಮೇಲೆ ನಾನು ಇವತ್ತು ಹೋಗಿ ವಿಡಿಯೋನ ಮಾಡ್ಕೊಂಡು ನಿಮ್ ಜೊತೆಗೆ ಅಪ್ಲೋಡ್ ಮಾಡಿದ್ರೆ ನೀವು ಬಂದು ಗಿಡಗಳನ್ನ ತಗೊಂಡ್ ಹೋಗ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನಿಮ್ಗೋಸ್ಕರನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಎಲ್ಲದೂ ಕೂಡ ಹೈಬ್ರಿಡ್ ವೆರೈಟಿನಲ್ಲಿ ಇರುವಂತಹ ಒಂದು ದಾಸವಾಳ ಆಗಿರ್ಬೋದು ಅಥವಾ ಗುಲಾಬಿ ಗಿಡಗಳಾಗಿರ್ಬೋದು, ತುಂಬಾನೇ ಹೈಬ್ರಿಡ್ ವೆರೈಟಿಯಲ್ಲಿ ಇರುವಂತಹ ದಾಸವಾಳ ಗಿಡ, ಗುಲಾಬಿ ಗಿಡ, ಹಾಗೆ ಸೇವಂತಿಗೆ ಗಿಡ ಕೂಡ ಇದೆ ಅಲ್ಲಿ. ನಾನು ನೋಡ್ದೆ, ನಂಗಂತೂ ತುಂಬಾ ಖುಷಿ ಆಯ್ತು. ಅಲ್ಲಿ ನೋಡಿದ್ರಲ್ಲ ಒಂದ್ಸಲ, ಇವಾಗ ಮೊದ್ಲಿಗೆ ಪಿಂಕ್ ಪಿಂಕ್ ಕಲರ್ ನಲ್ಲಿ ಬಿಟ್ಟಿರುವಂತದ್ದು, ಅದು ಕೂಡ ಅಷ್ಟೇ. ಅಲ್ಲಿ ಸೇವಂತಿಗೆ ಗಿಡಗಳು ಸುಮಾರಷ್ಟು ಕಲೆಕ್ಷನ್ ಕೂಡ ಬಂದಿದೆ. ಅದು ಕೂಡ ನಮಗೆ ಕೇವಲ 40 ರೂಪಾಯಿಗೆ ಸಿಗ್ತಾ ಇದೆ. ಇಲ್ಲಿ ನೋಡಿ, ಅಮೆರಿಕನ್ ದಾಸವಾಳ ಅಂತೆ. ಅಷ್ಟೇ ಅಲ್ಲ, 5 kgದು ಗೊಬ್ಬರದ ಬ್ಯಾಗ್ ಇದು ಕೇವಲ 100 ರೂಪಾಯಿಗೆ ಸಿಗ್ತಾ ಇದೆ. ಅಂದ್ರೆ 1 kg ಗೊಬ್ಬರಕ್ಕೆ 20 ರೂಪಾಯಿ ಲೆಕ್ಕದಲ್ಲಿ ಬೀಳುತ್ತೆ. ಅಷ್ಟು ಕಮ್ಮಿ ಬೆಲೆಗೆ ನಮಗೆ ಗೊಬ್ಬರ ಅನ್ನೋದು ಸಿಗ್ಬೇಕಲ್ವಾ. ಅದರಲ್ಲೂ ಕೂಡ ಅದು ಆರ್ಗ್ಯಾನಿಕ್ ಗೊಬ್ಬರ ಆಗಿರೋದ್ರಿಂದ ನಮ್ಮ ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ತುಂಬಾನೇ ಯೂಸ್ ಆಗತ್ತೆ. ಇವಾಗ ಇಲ್ಲಿ ಕೂಡ ತೋರಿಸ್ತಾ ಇದೀನಲ್ಲ, ಈ ಪೆಂಟಾಸ್ ಆಗಿರ್ಬೋದು, ಈ ಗಿಡಗಳು ಕೂಡ ಅಷ್ಟೇ ಕೇವಲ 40 ರೂಪಾಯಿಗೆ ಸಿಗ್ತಾ ಇದೆ. ಬೇಕನ್ನೋರು ಬೇಗ 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 ಬನ್ನಿ. ತುಂಬಾ ಜನ ಹಳ್ಳಿಲಿರೋರಿಗೆ ಕೂಡ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆಯಿಂದ ನೀವು ಗಿಡಗಳನ್ನ ಒಯ್ಬೇಕು ಅನ್ಕೊಂಡು ಬರ್ತಾ ಇರೋರು ಕೂಡ ಇರ್ಬೋದು. ಎಲ್ರಿಗೂ ಕೂಡ ಒಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಬೇಗ ಬನ್ನಿ, ಗಿಡಗಳು ಖಾಲಿ ಆಗೋದ್ರ ಒಳಗಡೆ ಬನ್ನಿ. ಗುಲಾಬಿ, ದಾಸವಾಳ ಮತ್ತೆ ಸೇವಂತಿಗೆ, ಪೆಂಟಾಸ್ ಇಷ್ಟ ಅಲ್ಲ, ಮತ್ತು ಸುಮಾರಷ್ಟು ಕಲೆಕ್ಷನ್ಗಳು ಇದಾವೆ. ಮಲ್ಲಿಗೆ ಗಿಡ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಗಿಡಗಳೆಲ್ಲ ಇದೆ ಅಲ್ಲಿ. ನಂಗೆ ಅದ್ರದ್ದೆಲ್ಲ ಹೆಸರು ಗೊತ್ತಿಲ್ಲ. ನಂಗೆ ಒಂದ್ 3-4 ಗಿಡದ ಹೆಸರು ಮಾತ್ರ ಗೊತ್ತಿತ್ತು ಅಲ್ಲಿರೋದ್ರಲ್ಲಿ. ಇದ್ ನೋಡಿ, ಇದು ಒಂದು ಶೋ ಗಿಡ, ತುಂಬಾನೇ ಚೆನ್ನಾಗಿದೆ. ಹೂ ಮಾತ್ರ ತುಂಬಾ ಸಕ್ಕತ್ತಾಗಿದೆ. ಇದೆಲ್ಲ ನೋಡಿ, ಇಲ್ಲೆಲ್ಲ ಹೂ ಬಿಟ್ಟಿದೆಯಲ್ಲ, ಇದೆಲ್ಲ ಕೇವಲ 40 ರೂಪಾಯಿ. ಯಾರಾದ್ರೂ ನಂಬ್ತೀರಾ 40 ರೂಪಾಯಿ ಅಂತ ಅಂದ್ರೆ? ಅದು ನಮ್ ಸಿರ್ಸಿ ಕಡೆನಲ್ಲಿ ನರ್ಸರಿಗೆ ಹೋಗಿ ಕೇಳಿದ್ರೆ ಖಂಡಿತವಾಗ್ಲೂ 150 ರೂಪಾಯಿ ಕೆಳಗಡೆ ಅಂತೂ ಯಾರು ಕೊಡೋದಿಲ್ಲ. 150ರಿಂದ 100 ರೂಪಾಯಿ ಅಂತ ಹೇಳ್ತಾರೆ. ಅದ್ರ ಕೆಳಗಡೆ ಯಾರಾದ್ರೂ ರೇಟ್ ಕಮ್ಮಿ ಮಾಡಿದ್ರೆ ನಾನು ಅವ್ರ ಅಂಗಡಿಗೆ ಹೋಗಿ ಖಂಡಿತವಾಗ್ಲೂ ತಗೊಳ್ತೀನಿ. ಇದಕ್ಕೂ ಮುಂಚೆ ನಾನು ನರ್ಸರಿ ವಿಡಿಯೋಸ್ ಕೂಡ ಮಾಡಿದೀನಿ, ಹಾಗಂತ ಅವರಿಗೆ ನಾನು ಕೆಳಗಿಟ್ಟು ಮಾತಾಡ್ತಾ ಇಲ್ಲ ಯಾವ್ದೇ ಕಾರಣಕ್ಕೂ. ಆದ್ರೂ ನನಗೆ ಒಂದ್ಸಲ ಆಶ್ಚರ್ಯ ಆಯ್ತು, 40 ರೂಪಾಯಿಗೆ ಗಿಡಗಳು ಸಿಗ್ತಾ ಇದೆ ಅಂತ ನನಗೆ ಹೇಳಿದ ತಕ್ಷಣ, ಓ ಗಿಡ ಅಲ್ಲ, ಇದೆಲ್ಲ ಕಟಿಂಗ್ ಪೀಸ್ ನ ಎಲ್ಲಾದ್ರೂ ಕೊಡ್ತಾ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇ. ಆದ್ರೆ ಇಲ್ಲಿ ಬಂದ್ ನೋಡಿದ್ರ ಮೇಲೆ ಕನ್ಫರ್ಮ್ ಆಯ್ತು, ಇದು ಗಿಡನೇ, ಕಟಿಂಗ್ ಪೀಸ್ ಅಲ್ಲ ಅನ್ನೋದು. ಇಲ್ಲಿ ನೋಡ್ತಾ ಇರೋದಿದೆಯಲ್ಲ, ಇದೆಲ್ಲ ಲೋಕಲ್ ಇಂಪೇಷನ್ಸ್ ಗಿಡಗಳು. ಹಾಗೆ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ 2 ಹಂಸನ ರೆಡಿ ಮಾಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇದಾರೆ ನೋಡಿ. ಇವ್ರು ನೋಡಿ, ನಮ್ಮ ಅತ್ತೆ ಮತ್ತೆ ನನ್ನ ಮಗ, ಇವರಿಬ್ರು ಕೂಡ ನನ್ನ ಜೊತೆಗೆ ಬಂದಿದ್ರು ತೋಟಗಾರಿಕಾ ಇಲಾಖೆಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ನಮ್ಮ ಅತ್ತೆ ಅವರು ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಯಾವ್ದಾದ್ರು ಪಾಟ್ ಖಾಲಿ ಆಯ್ತು ಅಂದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಗಿಡ ತಂದ್ ಹಾಕೋಣ, ಯಾವ್ದಾದ್ರು ಒಂದು ಗಿಡ ತಂದ್ ಹಾಕೋಣ ಅನ್ನೋದ್ರಲ್ಲೇ ಇರ್ತಾರ ಅವ್ರು. ಆಕ್ಚುಲಿ ಇವತ್ತು ನಾವು ಹೋಗಿದ್ದು, ನಾವು ಗಿಡನ ತಗೊಂಡ್ ಬರೋಣ ಅಂತ ಹೇಳ್ಕೊಂಡು, ಆದ್ರೆ ನಮಗೆ ಇವತ್ತು ಗಿಡ ಸಿಕ್ಕಿಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆ ಮೇಲೆ ಬಂದ್ವಿ ಅಂತ ಹೇಳಿ ಕಳ್ಸಿದ್ರು. ಸರಿ ಆಯ್ತು, ಆಗಿದೆ, ನಾಳೆ ಮಧ್ಯಾಹ್ನ 3 ಗಂಟೆ ಮೇಲೆ ಬರ್ತೀವಿ ಅಂತ ಹೇಳ್ಕೊಂಡು ಬಂದ್ವಿ. ಸರಿ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅದರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.